ಭಾರಿ ರಾಜಕೀಯ ಜಟಾಪಟಿಗೆ ಕಾರಣವಾಗಿದ್ದ ಒಡಿಶಾದ ಜಗನ್ನಾಥ ಭಂಡಾರ ರಹಸ್ಯವನ್ನ ಕೊನೆಗೂ ಭೇದಿಸುವ ಯತ್ನ ನಡೀತಾ ಇದೆ. 46 ವರ್ಷಗಳ ಬಳಿಕ ಜಗನ್ನಾಥನ ರತ್ನ ಭಂಡಾರವಿರುವ ಕೋಣೆಯನ್ನ ಓಪನ್ ಮಾಡಲಾಗಿದೆ. ಜಗನ್ನಾಥನ ಬಳಿ ಸಿಕ್ಕ ಸಂಪತ್ತು ಎಷ್ಟು, ಬಾಗಿಲು ತೆರೆಯುವಾಗ ನಡೆದಿದ್ದು ಏನೆಲ್ಲ ಘಟನೆಗಳು ನೀವೇ ನೋಡಿ. ಭಂಡಾರ ಇದು ಜಗನ್ನಾಥನ ರತ್ನ ಭಂಡಾರ. ಇದು ದೈವ ಸಂಪತ್ತು, ಕಂಡು ಕೇಳರಿಯದಂತಹ ಚಿನ್ನ ವಜ್ರಾಭರಣದ ದೈವನಿಧಿ. ನಲವತ್ತಾರು ವರ್ಷಗಳ ಬಳಿಕ ಪುರಿ ಜಗನ್ನಾಥನ ರತ್ನ ಭಂಡಾರ ಓಪನ್. ಕಗ್ಗತ್ತಲು ನಿಗೂಢ ಶಬ್ದ, ಚಿನ್ನ ವಜ್ರ ವೈಡೂರ್ಯ. ಒಡಿಶಾದಲ್ಲಿರುವ ಪ್ರಾಚೀನ ದೇಗುಲ ಪುರಿ ಜಗನ್ನಾಥ ಮಂದಿರದಲ್ಲಿರುವ ನಿಗೂಢ ರತ್ನ ಭಂಡಾರ ಕೋಣೆಯನ್ನ 46 ವರ್ಷಗಳ ಬಳಿಕ ತೆರೆಯಲಾಗಿದೆ. ಭಾರೀ ರಾಜಕೀಯ ಜಟಾಪಟಿಗೆ ಕಾರಣವಾಗಿದ್ದ ರತ್ನ ಭಂಡಾರ ತೆರೆಯಲು ಒಡಿಶಾ ಹೈಕೋರ್ಟ್ ಅನುಮತಿ ನೀಡಿತ್ತು. 46 ವರ್ಷಗಳ ಬಳಿಕ ಭಯದ ವಾತಾವರಣದಲ್ಲೇ ರತ್ನ ಭಂಡಾರದ ದ್ವಾರವನ್ನ ತೆಗೆದು ಒಳಗೆ ಹೆಜ್ಜೆ ಇಡಲಾಗಿದೆ. ರಾಜ್ಯ ಸರ್ಕಾರ ನೇಮಿಸಿದ್ದ 16 ಜನರ ತಂಡ ಇಂದು ಮಧ್ಯಾಹ್ನ 1:48 ಶುಭ ಮುಹೂರ್ತದಲ್ಲಿ ಭಂಡಾರದ ಬಾಗಿಲು ತೆರೆದು ಒಳಹೋಗಿದೆ. ಏನು, ಜಗನ್ನಾಥನ ಖಜಾನೆಗೆ ಸರ್ಪಗಳ ಕಾವಲು ಇದೆ ಎಂದು ನಂಬಲಾಗಿತ್ತು. ಹೀಗಾಗಿ ಹಾವಾಡಿಗರು, ಅಕ್ಕಸಾಲಿಗರು, ನಿಧಿಯನ್ನ ಲೆಕ್ಕ ಹಾಕುವ ಪಂಡಿತರ ಜೊತೆ ಕೋಣೆ ಪ್ರವೇಶಿಸಲಾಗಿತ್ತು. ಆದ್ರೆ ಜಗನ್ನಾಥನ ಮಹಿಮೆಯೋ ಏನೋ, ಕೋಣೆಯ ಬಾಗಿಲು ತೆರೆದಾಗ ಯಾವುದೇ ಸರ್ಪಗಳು ಇರಲಿಲ್ಲ. ಹೀಗಾಗಿ ದೊಡ್ಡ ಆತಂಕ ದೂರ ಆದಂತಾಗಿದೆ. ಪುರಿ ಜಗನ್ನಾಥ ದೇಗುಲದ ಉತ್ತರ ಭಾಗಕ್ಕಿರುವ ಜಗನ್ಮೋಹನದಲ್ಲಿ ರತ್ನ ಭಂಡಾರದ ಖಜಾನೆ ಇದೆ. ಇನ್ನು ಇದರಲ್ಲಿ ಹೊರಭಂಡಾರ, ಒಳಭಂಡಾರ ಎಂಬ 2 ಗೋಪುರಗಳಿವೆ. ಇದರಲ್ಲಿ 5 ಚೇಂಬರ್ಗಳಿದ್ದು ಹೊರಭಂಡಾರಕ್ಕಿಂತ ಒಳಭಂಡಾರ ವಿಶಾಲವಾಗಿದೆ. ಹೊರಭಂಡಾರದಲ್ಲಿ ವಾರ್ಷಿಕ ರಥಯಾತ್ರೆ ವೇಳೆ ಜಗನ್ನಾಥನಿಗೆ ಬಳಸುವ ಆಭರಣಗಳಿವೆ. ಒಳಭಂಡಾರದ 3 ಚೇಂಬರ್ಗಳಲ್ಲಿ ರತ್ನ ಭಂಡಾರ ಇದ್ದು ಅದರಲ್ಲಿ 15 ಮರದ ಪೆಟ್ಟಿಗೆಗಳಲ್ಲಿ ಬೆಳ್ಳಿ, ಬಂಗಾರ, ರೂಬಿ, ವಜ್ರ, ವೈಡೂರ್ಯಗಳು ತುಂಬಿವೆ. ಒಡಿಶಾದ ರಾಜರು, ನೇಪಾಳದ ದೊರೆಗಳು ದಾನ ಕೊಟ್ಟಿದ್ದ ವಸ್ತುಗಳು ಇವೆ. ಇನ್ನು ಇಂದಿನ ರತ್ನ ಭಂಡಾರದ ಶೋಧ ಕಾರ್ಯ ಮುಕ್ತಾಯವಾಗಿದ್ದು ಹೊರಗಿನ ಕೋಣೆಯಲ್ಲಿದ್ದ ಆಭರಣಗಳನ್ನ ಸ್ಟ್ರಾಂಗ್ ರೂಮ್ಗೆ ಶಿಫ್ಟ್ ಮಾಡಲಾಗಿದೆ. ಒಳಗಿರೋ ಕೋಣೆಯಲ್ಲಿ ಅಲ್ಮೆರಾ ಮತ್ತು ದೊಡ್ಡ ಪೆಟ್ಟಿಗೆಗಳಿದ್ದು ಅವುಗಳನ್ನ ಶಿಫ್ಟ್ ಮಾಡೋದು ಹೆಚ್ಚು ಸಮಯ ಹಿಡಿಯಲಿದೆ. ಹೀಗಾಗಿ ಮತ್ತೊಂದು ದಿನಾಂಕ ನಿಗದಿಪಡಿಸ್ತೀವಿ ಅಂತ ದೇಗುಲದ ಆಡಳಿತ ಮಂಡಳಿ ಸದಸ್ಯರು ಹೇಳಿದ್ದಾರೆ. ಒಟ್ಟಾರೆ ರಹಸ್ಯ ಕೋಣೆಯಲ್ಲಿ ಸಿಕ್ಕಿರುವ ಸಂಪತ್ತನ್ನ ಲೆಕ್ಕ ಹಾಕಲಾಗ್ತಿದ್ದು ಸಂಪತ್ತಿನ ನಿಖರ ಲೆಕ್ಕ ಮುಂದಿನ ದಿನಗಳಲ್ಲಿ ಹೊರಬರಬೇಕಿದೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.